ಯಾರಾಗ ಮುರಳಿಗನು ಲೇ ಬಾನುಗನು ಲೇ ದಿಲೀಪ್ಗ ಏನ ಮಾಡ್ತಾರೆ ಕೆಲಸ ನೀವು ಇಲ್ಲಿ ನನ್ನ ಮನೆ ಮುಂದೆನ ಬಂದು ನನಗೆ ಹಿಂಗೆ ಹೇಳ್ತಾ ಇದ್ದೀರಣ್ಣ ಎಷ್ಟ ನಿಮ್ಗೆ ಧೈರ್ಯ ಕಂಬಕ್ಕೆ ಕಟ್ಟಾಕ್ತಿ ನೋಡ್ತಾ ಇಬ್ರುನ ಎಷ್ಟು ದುರಂಕಾರ ನಿಮ್ಗ ಏನಕ್ರ ಬೀದ್ ಬೀದಿ ರೋಡ್ ಹಿಂಗೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ ಬೀಳ್ತಾವೆ ಏಟ್ಗಳ ಬಾವಗ್ರಿ ಸಿಕ್ತಿರಿ ಎಲ್ಕೋತೀರಿ ಸಿಕ್ತಿರಿ ಬಾವಗ್ರಿ ಈ ಕಡೆಕ ಶುದ್ಧವ್ರಿ ಎಂತ ಬುದ್ಧಿ ಕಲ್ತವ್ರು ನೋಡು ಹಬ್ಬ ಏನ್ ಜನನಪ್ಪ ಒಂದ್ ಸ್ಕೂಲ್ಗೆ ಹೋಗಲ್ಲ ಒಂದ್ ವಿದ್ಯೆ ಕಲಿಯಲ್ಲ ಏನಿಲ್ಲ ಬೀದಿ ಅಲ್ಕೊಂಡಿರೋದು ಆ ಕಡೆ ಬಾಕ್ಲಾಗ ಓಡಾಡ್ಬೇಡ ಅಂದ್ರಮ್ಮ ಅದಕ್ಕೆ ಈ ಕಡೆಗೆ ಬಂದಿದೀನಿ ಯಾಕಂದ್ರೆ ನಿನ್ ಕಡೆ ಬಾತನೇನಾ ಸಾವಿತ್ರಿ 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 ಒಂದೇ ಸಮಯ ಹಿಂಗ್ ಬರ್ಕೊಂತ ಇದ್ದೀವಿ ಏನಾಯ್ತು ನಿಮ್ಮ ಅಮ್ಮನ ಆವಾಗಿಂದ ಫೋನ್ ಮಾಡ್ತಾಳಂತ ಯಾಕೆ ನಿನ್ ಫೋನ್ ಎತ್ತಾ ಇಲ್ಲ ಅಯ್ಯ ಇಲ್ಲ ಆಗಿರೋದು ನಮ್ಮ ಅಮ್ಮನ್ಗೆ ಯಾರಾದ್ರೂ ಹೇಳಿರ್ತಾರೆ ಅದನ್ನ ಕೇಳಕ್ಕ ಇನ್ನೇನ್ ಕೆಲ್ಸ ನಮ್ಮನೆ ವಿಚಾರ ಊರವ್ರಿಗೆಲ್ಲ ಹೇಳ್ಬೇಕಾ ಹಂಗಲ್ಲ ನಿಮ್ಮ ಅಪ್ಪನ್ಕ ಚೆನ್ನಾಗಿಲ್ಲಂತೆ ನೋಡ್ಬೇಕು ಅಂತ ಅವನಂತೆ ಮವ ನಮ್ಮ ಅಪ್ಪನ್ ಚೆನ್ನಾಗಿಲ್ದಾಗಿಂದ ನಾನು ಹೋಗೇ ಇಲ್ಲ ಮವ ನೋಡ್ಕೊಂಡೇ ಬಂದಿಲ್ಲ ಅದಕ್ಕೆ ಬಾ ಏನ್ ಹೆಚ್ಚು ಕಡಿಮೆನೋ ಏನೋ ಹೋಗಿ ಹಿಂಗ್ ಒಂದಜ್ಜೆ ಮಾತಾಡ್ಸ್ಕೊಂಬರೋಣ ಬಾ ಸಾವಿತ್ರಿ ಮಾವನ್ ಬೇರೆ ಮನೆಗಿಲ್ಲ ಹೆಂಗ್ ಮಾವ ಹೋಗೋದು ಇರ್ಲಿ ಬಾ ಹೋಗಿ ನೋಡ್ಕೊಂಬರೋಣ ಎಷ್ಟು ದಿನದಿಂದ ಅಪ್ಪನ್ ಕಾಯಿಲೆ ಬಿದ್ದಿರೋದ ಪಾಪ ಕಾಯಿಲೆ ಬಿದ್ದಾಗಿಂದ ನೀನ್ ಹೋಗೇ ಇಲ್ಲ ಒಂದ್ ದಿವ್ಸಕ್ಕೂ ನನ್ಗೂ ಆಸೆನೆ ಮಾವನ್ ಬೇರೆ ಇಲ್ಲಲ್ಲ ಮವ ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ ಗುಂದಳಮ್ಮ ಅಮ್ಮ ಯಾಕ ಚಿಕ್ಕನೆ ಯಾಕ ಗುಂದಳಮ್ಮ ನಮ್ಮ ಮಾವನ್ಗೆ ಯಾಕೋ ಜಾಸ್ತಿ ಚೆನ್ನಾಗಿಲ್ಲಂತೆ ನಮ್ಮ ಅತ್ತೆ ನಂಗೆ ಫೋನ್ ಮಾಡಿದ್ಲು ಸಾವಿತ್ರಿ ಎತ್ತಿಲ್ಲಂತೆ ಸಾವಿತ್ರಿ ನಾನು ನೋಡ್ಬೇಕಂತ ಅವನಂತೆ ಅದಕ್ಕೆ ಹಂಗೆ ಹಂಗೆ ಕರ್ಕೊಂಬತ್ತೀನಿ ಹೂನ ಪಾಪ ಎಷ್ಟು ದಿನದಿಂದ ಅಪ್ಪನ ಕಾಯಿಲೆ ಬಿದ್ದವನೆ ಅಪ್ಪನ ಕಾಯಿಲೆ ಬಿದ್ದಾಗಿಂದ ಇವಳು ಹೋಗೇ ಇಲ್ಲ ಹಂಗೆ ಕರ್ಕೊಂಡೋಗಿ ಹೋಗ್ಬಿಟ್ಟು ಹೋಗಪ್ಪ ಬಿರಿನ ಅತ್ತೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ ಮನೆಗೆ ಎಷ್ಟು ಕೆಲಸ ಆಯ್ತತ್ತೆ ತ್ವಾರದ ಹತ್ರ ಎಲ್ಲಾನು ಅಕ್ಕ ನಾನು ಮನೆಗೆ ನೋಡ್ಕೊಂತೀನಿ ನೀನು ಹೋಗಕ್ಕ ನೀನು ದೊಡ್ಡತ್ತೆ ನನ್ನ ಜೊತೆಗೆ ಇರ್ತಾಳೆ ನಾನು ಮನೆ ನೋಡ್ಕೊಂತೀನಿ ಹೋಗ್ಬಿಟ್ಟು ಹೋಗುವ ಗೀತ ನೋಡ್ಕೊಂತಾಳೆ ಬಾ ನಾವು ಅಮ್ಮನು ತ್ವಾರದ ಹತ್ರಕ್ಕೆ ಹೋಗ್ತಾಳೆ ದೊಡ್ಡನು ನಾವು ಅಮ್ಮನು ಎಲ್ಲಾನು ಬಾ ಹಂಗ ಹೋಗ್ಬಿಟ್ಟು ಇವಾಗ ಹೋಗಿ ಬೆಳಗ್ಗೆ ಒತ್ತುಟ ಬಿಟ್ಕೆ ಬರೋಣ ಬಾ ಅವ್ನ್ ಬೇರೆ ಬೇಜಾರ್ ಮಾಡ್ಕೊಂಡವನ ನಾವ್ ಈ ಟೈಮಾಗ ಹೋದ್ರೆ ನೋಡ್ದ ಕೇಳೋರಿಲ್ಲ ಅಂತ ಬೈಕಂತಾನೆ ಅಂತ ತಿಕ್ಲು ಇಲ್ಲ ಹೋಗಮ್ಮ ನೀನು ಹೋಗು ನೋಡ್ಕೊಂಡ್ ಹೋಗುವ ಪಾಪ ಅಕ್ಕ ನಾನು ನೋಡ್ಕೊಂತೀನಿ ಹೋಗ್ಬಿಟ್ಟು ಹೋಗಕ್ಕ ಹೋಗು ಬೆಳಗ್ಗೆ ಟಿಫನ್ ಮಾಡೇ ಮಾಡ್ತೀನಲ್ಲ ಮಧ್ಯಾಹ್ನ ಎಲ್ಲರಿಗೂ ಅಡಿಗೆ ಮಾಡ್ತೀನಲ್ಲ ನಾನು ನೋಡ್ಕೊಂತೀನಿ ಹೋಗಿ ಎಲ್ಲ ಯಾವ ಕೆಲಸ ಹೋಗಕ್ಕ ಒಂದು 2 ಗಂಟೆ ಟೈಮ್ ಮಾಡೋ ಕೆಲ್ಸಕ್ಕ ನೀನ್ ಅದನ್ನೇ ಯೋಚನೆ ಮಾಡ್ಕೊಂಡಿದ್ಯಾ ಹೋಗಿ ನೋಡ್ಕೊಂಡ್ ಹೋಗುವ ನಮ್ಮ ಮನೆ ಕೆಲಸ ನಮ್ಗೆ ಹೆಚ್ಚಾಗ್ತದ ಹೋಗುವ ಹುಡುಗರು ಹೋಗೋವರ್ಗು ಒಂದಷ್ಟು ಕೆಲಸ ಆಯ್ತದ ಅಷ್ಟೇ ಆಮೇಲೆ ಇನ್ನೇನ್ ಕೆಲಸ ಇರ್ತೈತೆ ಹೋಗಿ ನೀನು ಬೆಳಗ್ಗೆ ಟಿಫನ್ ಮಾಡೋಗೆ ಸಾಂಬಾರು ಮಾಡ್ಬಿಡ್ತೀನಿ ಹೋಗುವ ಹೋಗ್ಬಿಟ್ಟು ಬಾಗೆ ಎಲ್ಲ ನೋಡ್ಕೊಂಡ್ಲೆ ಆ ಅಪ್ಪನ ಕಾಯಿಲೆ ಬಿದ್ದಾಗಿಂದ ಒಂದ್ ದಿವಸ ಹೋಗಿಲ್ಲ ನೀನು ಹೋಗಿ ನೋಡ್ಕೊಂಡ್ ಹೋಗು ಸೀರೆ ಇಲ್ಲ ಏನು ಇಲ್ಲ ಪಾಪ ಬೀಗ ಎಲ್ಲ ಅಯ್ಯಪ್ಪನ ಹತ್ರದೆ ಏನ್ ಪರವಾಗಿಲ್ಲ ಬಿಡ್ಗುಂದಳಮ್ಮ ಏನ್ ಸೀರೆ ಉಟ್ಕೊಂಡು ಹೋಗ್ಬೇಕಾ ಏನ್ ಬೇಡ ಹಂಗೋಗಿ ಹಂಗ್ ಬಂದ್ಬಿಡ್ತೀರಿ ಸರಪ್ಪ ಓದ್ ಬಾಗ್ರಿ ಅತ್ತೆ ದೊಡ್ಡತ್ತೆ ಚಿಕ್ಕತ್ತೆ ಓದ್ ಬರ್ತೀನಿ ಗೀತಾ ಮಕ್ಳು ಹುಷಾರಮ್ಮ ನಾನು ನೋಡ್ಕೊಂತೀನಿ ಹೋಗಕ್ಕ ನೀನ್ ಮನೆ ಕಡೆ ಯೋಚನೆ ಬಿಡಕ್ಕ ನಾನು ನೋಡ್ಕೊಂತೀನಿ ಬಾಬಾ ಆತ್ರ ಬೇಡ ಚಿಕ್ಕೋನೆ ನಿಧಾನವಾಗಿ ಬರ್ರಿ ಸರಿ ಆ ಅಮ್ಮನ ಮೇಲೆ ಜಗಳಕ್ಕೆ ಹೋಗ್ಬೇಡಮ್ಮ ಸಾವಿತ್ರಮ್ಮ ನಿಮ್ಮ ಅಮ್ಮನ ಮೇಲೆ ಇಲ್ಲ ಅತ್ತೆ ಊರ ಹತ್ರಕ್ಕೆ ಹಂಗ ಓಡ್ ಬರ್ತೀರಿರೋ ಸಾವಿತ್ರಿ ಅವ್ರ ಅಪ್ಪನ್ಕೇನೋ ಚೆನ್ನಾಗಿಲ್ಲ ಅಂತ ನೋಡ್ಕೊಂಡ್ ಬರ್ತೀರಿ ಬಾರೆ ಗೀತಾ ಏನ್ ಸರಸ್ವತಿ ನಮ್ಮನೆ ಕಟ್ಟೆ ಬಂದಿದ್ಯಮ್ಮ ನಮ್ಮನೆಗೆ ಹೆಂಗಿಡಬೇಕು ಅಂತ ನಿಂಗೆ ಗೊತ್ತಲ್ಲ ಗೊತ್ತು ಸರಸ್ವತಿ ಇಚ್ಚಿನಿಂದ ಏನಾತ ಅದೆಲ್ಲ ಲೆಕ್ಕ ಬೇಡ ಆಟ ಆಡ್ದಿತಾ ಇನ್ಮೇಲೆ ನೀನು ಚೆನ್ನಾಗಿಡಬೇಕು ಈ ಮನೆಗ ಆಯ್ತು ಸರಸ್ವತಿ ನೀನೇ ನೋಡ್ತಾ ಇರು ನಾನು ಹೆಂಗಿರ್ತೀನಿ ಅಂತ ಯಾರು ಮಾತು ತೇತುದು ನಿನ್ ಸ್ವಂತ ಬುದ್ಧಿಯಿಂದಲೇ ನೀನು ಗೊತ್ತಟ್ಟು ಆಯ್ತಾ ಆಯ್ತು ಸರಸ್ವತಿ ಏನ್ ಗುಂದರಮ್ಮ ನಾನು ಹೇಳುತ್ತಾಳೆ ತಾನೆ ಹೂನಮ್ಮ ನೀನ್ ಹೇಳೋದು ಕರೆಕ್ಟ್ ಆಗಿ ಅದೇ ಮಮ್ಮನ ಬಂದು ಅದ್ ಮಾರು ಇದು ಮಾರು ಅಂದೆಲ್ಲ ಏತೋತ್ರೆ ನೀನ್ ಯಾವ್ದಕ್ಕೂ ತಿಳಿ ಕೊಕ್ಕುದು ಆತ ಇಲ್ಲ ನಮ್ಮ ಅಮ್ಮನ್ ಕೇಳಿದೀನಿ ಬರ್ಬೇಡಮ್ಮ ಅಂತ ಅಮ್ಮನ್ ಬರಲ್ಲ
ಹೇಳ್ಬಿಟ್ಟಿದ್ಯಾ ನೀನು? ಹೇಳಿದ್ದೀನಿ, ನೀನು ಬರಲ್ಲ ಅಮ್ಮನು. ಲೇ ಗೀತಾ, ಗೀತಾ ಗೀತಿ, ಯಾಕೆ ಹಂಗೆ ಕೋಪ ಮಾಡ್ತಿರ್ತೀಯ? ನಾನು ಏನ್ ಮಾಡಿದ್ನಿ ಅಂತ ಮಕ್ಕ ಹಂಗೆ ಕಂಡಿದ್ಯಾ ಗೀತೆ? ಅತ್ತಿಗೆ, ದೊಡ್ಡತ್ಗೆ ಸಿಕ್ಕತ್ಗೆ ನೀವನೇ ಹೇಳ್ಕೊಡ್ದ ಏನೋ ಬರ್ಬೇಡ ಬರ್ಬೇಡ ಅಂತಾಳೆ. ಮುಂದುವರಿಯುವುದು.